ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ರೋ ಆ್ಯಪಲ್ಲಿ ಸ್ಟಾಕ್ಸನ್ನು ಹೇಗೆ ಬೈ ಮಾಡೋದು ಅಥವಾ ಶೇರ್ಸನ್ನು ಹೇಗೆ ಬೈ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ನೀವು ಶೇರ್ಸನ್ನು ಬೈ ಮಾಡುವಾಗ ಸ್ನೇಹಿತರೆ, ನೀವು ಬೈ ಮಾಡುವಂಥ ಕಂಪನಿಯನ್ನು ಫುಲ್ ಡೀಟೇಲ್ ಆಗಿ ಚೆಕ್ ಮಾಡಿ ಆನಂತರ ಶೇರ್ಸನ್ನು ಬೈ ಮಾಡಬೇಕು. ಯಾವೆಲ್ಲ ಪಾಯಿಂಟ್ಸನ್ನು ನೀವು ಇಲ್ಲಿ ಮುಖ್ಯವಾಗಿ ಚೆಕ್ ಮಾಡಬೇಕು, ಚೆಕ್ ಮಾಡಿ ಆ ಒಂದು ಶೇರ್ಸನ್ನು ಬೈ ಮಾಡಬೇಕಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಗ್ರೋ ಆ್ಯಪಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿರಬೇಕು. ಆ್ಯಪ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಆನಂತರ ನೀವು ಇಲ್ಲಿ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿ. ನಿಮ್ಮೊಂದು ಪಾನ್ ನಂಬರ್, ಆಧಾರ್ ನಂಬರ್, ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಫಿಲ್ ಮಾಡಿ ಫ್ರೀಯಾಗಿ ನೀವು ಇಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಆನಂತರ ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಫಂಡನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಆ್ಯಡ್ ಮನಿ ಅಂತ ಇರುತ್ತೆ. ನನ್ನ ಫಂಡಲ್ಲಿ ಆಲ್ರೆಡಿ 41 ರೂಪಾಯಿ ಇದೆ. ಈ ಒಂದು ಗ್ರೋ ವ್ಯಾಲೆಟಲ್ಲಿ 41 ರೂಪಾಯಿ ಇದೆ. ಸೊ ನೀವು ಬೇಕಿದ್ರೆ ಇಲ್ಲಿ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಿ UPI ಮೂಲಕ ಡೈರೆಕ್ಟಾಗಿ ಹಣವನ್ನು ಆ್ಯಡ್ ಮಾಡ್ಕೋಬೋದು ಈ ಒಂದು ಗ್ರೋ ವ್ಯಾಲೆಟ್ಗೆ. ನೀವು ಇಲ್ಲಿ ಸ್ಟಾಕ್ಸನ್ನು ಬೈ ಮಾಡಬೇಕಂದ್ರೆ ಗ್ರೋ ವ್ಯಾಲೆಟಲ್ಲಿ ಅಮೌಂಟನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಮೋಸ್ಟ್ ಟ್ರೇಡೆಡ್ ಆನ್ ಗ್ರೋ, ಹಾಗೆಯೇ ಟಾಪ್ ಮೋಸ್ಟ್ ಟುಡೇ ಈ ರೀತಿ ಇರುತ್ತೆ. ಇಲ್ಲಿ ನೀವು ಈ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ಕಂಪನಿಯ ಸ್ಟಾಕ್ಸ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವು ಇಲ್ಲಿ ನಿಮಗೆ ಬೇಕಾದ ಕಂಪನಿಯ ಸ್ಟಾಕ್ಸನ್ನು ಸರ್ಚ್ ಕೂಡ ಮಾಡ್ಬೋದು. ಇಲ್ಲಿ ಸರ್ಚಲ್ಲಿ ಈಗ ನಾನು ಜಯಪ್ರಕಾಶ್ ಪವರ್ ಈ ಒಂದು ಸ್ಟಾಕನ್ನು ಸರ್ಚ್ ಮಾಡಿ ಓಪನ್ ಮಾಡ್ಕೋತೇನೆ. ಸೊ ನನಗೆ ಜಯಪ್ರಕಾಶ್ ಪವರ್ ಈ ಒಂದು ಸ್ಟಾಕ್ಸನ್ನು ಓಪನ್ ಮಾಡಿದ್ದೇನೆ. ಈ ಒಂದು ಶೇರಿನ ಪ್ರೈಸು 18 ರೂಪಾಯಿ 39 ಪೈಸೆ ಇದೆ, ನೋಡ್ತಾ ಇರ್ಬೋದು. ಈ ಜಯಪ್ರಕಾಶ್ ಪವರ್ ಶೇರಿನ ಪ್ರೈಸ್ 18 ರೂಪಾಯಿ 38 ಪೈಸೆ ಇದೆ. ಹಾಗೆಯೇ ಇಲ್ಲಿ ಚಾರ್ಟ್ ಇರುತ್ತೆ, ನೋಡ್ತಾ ಇರ್ಬೋದು. 1 ಡೇ ಇಂದ ಆಲ್ವರೆಗೂ ಇರುತ್ತೆ. ಅಂದರೆ ಕಂಪನಿ ಸ್ಟಾರ್ಟ್ ಆಗಿದಾಗಿಂದ ಇಲ್ಲಿವರೆಗೂ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತೇಳಿ ಆಲಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಈ ಒಂದು ಸ್ಟಾಕ್ 1 ತಿಂಗಳಲ್ಲಿ ಯಾವುದೇ ರಿಟರ್ನ್ಸ್ ಕೊಟ್ಟಿಲ್ಲ. 3 ತಿಂಗಳಲ್ಲಿ ಕೇವಲ 6.86% ಕೊಟ್ಟಿದೆ. ಇನ್ನು 6 ತಿಂಗಳಲ್ಲಿ 21.40%, 1 ವರ್ಷದಲ್ಲಿ 6.55%, ಹಾಗೆ 5 ವರ್ಷದಲ್ಲಿ 735% ರಿಟರ್ನ್ಸನ್ನು ಕೊಟ್ಟಿದೆ. ಸ್ನೇಹಿತರೆ, ಈ ಒಂದು ಜಯಪ್ರಕಾಶ್ ಪವರ್ ಸ್ಟಾಕು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಜಾಸ್ತಿ ರಿಟರ್ನ್ಸನ್ನು ಕೊಟ್ಟಿದೆ. ಇಲ್ಲಿ 5 ವರ್ಷದಲ್ಲಿ ಬರೋಬ್ಬರಿ 735% ರಿಟರ್ನ್ಸನ್ನು ಕೊಟ್ಟಿದೆ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ಓವರ್ ವ್ಯೂ ಅಂತ ಇರುತ್ತೆ. ಇಲ್ಲಿ ಪರ್ಫಾರ್ಮೆನ್ಸಲ್ಲಿ ನೋಡ್ತಾ ಇರ್ಬೋದು. ಟುಡೇಸ್ ಲೋ ಹಾಗೆಯೇ ಟುಡೇಸ್ ಹೈ ಅಂತ ಇದೆ. ಇವತ್ತು 18.32 ಪೈಸೆವರೆಗೂ ಈ ಒಂದು ಸ್ಟಾಕು ಲೋ ಆಗಿದೆ, ಲೋ ಪ್ರೈಸು. ಇನ್ನು ಇವತ್ತು ಪ್ರೈಸ್ ಜಾಸ್ತಿ ಆಗಿರೋದು 18.62 ಪೈಸೆ. ಹಾಗೆ ಇಲ್ಲಿ 52 ವೀಕ್ ಲೋ, 52 ವೀಕ್ ಹೈ ಅಂತ ಇರುತ್ತೆ. ಇಲ್ಲಿ 1 ವರ್ಷದಲ್ಲಿ ಯಾವ ರೀತಿ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಆಗಿದೆ ಅಂತ ಕೊಟ್ಟಿರ್ತಾರೆ. ಈ ಒಂದು ಸ್ಟಾಕು 1 ವರ್ಷದಲ್ಲಿ ಲೋ ಪ್ರೈಸು 12 ರೂಪಾಯಿ 36 ಪೈಸೆ, ಹೈ ಆಗಿರೋದು 27.70 ಪೈಸೆ ಥರ ಈ ಒಂದು ಸ್ಟಾಕ್ ಪ್ರೈಸ್ ಹೈ ಆಗಿದೆ. ಸ್ನೇಹಿತರೆ, ನೀವು ಒಂದು ಕಂಪನಿಯ ಮೇಲೆ ಇನ್ವೆಸ್ಟನ್ನು ಮಾಡುವಾಗ ಅಥವಾ ಆ ಒಂದು ಸ್ಟಾಕ್ಸನ್ನು ಬೈ ಮಾಡುವಾಗ ಕೆಲವೊಂದು ಆ ಒಂದು ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಚೆಕ್ ಮಾಡ್ಕೋಬೇಕು. ಕೆಲವೊಂದು ಪಾಯಿಂಟ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಈಗ ಇಲ್ಲಿ ಈ ಒಂದು ಸ್ಟಾಕ್ ಓಪನ್ ಆಗಿರೋದು ಇವತ್ತೇ 18.57 ಪೈಸೆ, ನಿನ್ನೆ ಕ್ಲೋಸ್ ಆಗಿರೋದು 18.52 ಪೈಸೆ. ಹಾಗೆ ಇಲ್ಲಿ ಮಾರ್ಕೆಟ್ ಡೆಪ್ತ್ ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ ಗ್ರೀನ್ ಆಗಿ ರೆಡ್ಡಲ್ಲಿ ಇರುತ್ತೆ. ಗ್ರೀನಲ್ಲಿದ್ದರೆ ಇವಾಗ ಇಲ್ಲಿ ಕ್ವಾಂಟಿಟಿ ಗ್ರೀನಲ್ಲಿದೆ, ನೋಡ್ತಾ ಇರ್ಬೋದು. ಈ ಗ್ರೀನ್ ಕ್ವಾಂಟಿಟಿ ಈಗ ಲೈವ್ ಆಗಿ ಈ ಒಂದು ಸ್ಟಾಕನ್ನು ಬೈ ಮಾಡ್ತಾ ಇದ್ದಾರೆ. ಇಷ್ಟು ಜನ ನೋಡ್ತಾ ಇರ್ಬೋದು. 18.38 ಪೈಸೆ ಆದಾಗ 30,765 ಕ್ವಾಂಟಿಟಿಯನ್ನು ಬೈ ಮಾಡಿದ್ದಾರೆ. 18.37 ಆದಾಗ 34,000 ಈ ರೀತಿ ಬೈನ ಮಾಡಿದ್ದಾರೆ. ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಪಕ್ಕದಲ್ಲೂ ಕೂಡ ಇದೆ, ನೋಡ್ತಾ ಇರ್ಬೋದು. ರೆಡ್ಡಲ್ಲಿ ಆಸ್ಕ್ ಪ್ರೈಸ್ ಆಗ ಕ್ವಾಂಟಿಟಿ ಇಲ್ಲಿ 18.39 ಪೈಸೆ ಆದಾಗ 12,532 ಜನ ಈ ಒಂದು ಸ್ಟಾಕನ್ನು ಸೆಲ್ ಮಾಡಿದ್ದಾರೆ. ಇಲ್ಲಿ ಗ್ರೀನಲ್ಲಿರೋದು ಬೈ ಮಾಡ್ತಾ ಇರೋ ಒಂದು ಕ್ವಾಂಟಿಟಿ, ಹಾಗೆ ಇಲ್ಲಿ ರೆಡ್ಡಲ್ಲಿದ್ದರೆ ಇದು ಸೆಲ್ ಮಾಡ್ತಾ ಇರೋ ಒಂದು ಕ್ವಾಂಟಿಟಿ. ಹಾಗೆಯೇ ಇಲ್ಲಿ ನೆಕ್ಸ್ಟ್ ಫಂಡಮೆಂಟ್ಸಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಮಾರ್ಕೆಟ್ ಕ್ಯಾಪಿಟಲ್ ಆಗಿರುತ್ತೆ. ನೀವು ಒಂದು ಕಂಪನಿ ಶೇರನ್ನು ಬೈ ಮಾಡ್ತೀರ ಅಂದರೆ ಮುಖ್ಯವಾಗಿ ಈ ಒಂದು ಮಾರ್ಕೆಟ್ ಕ್ಯಾಪಿಟಲನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ನಾನು ಇನ್ವೆಸ್ಟ್ ಮಾಡ್ತಿರುವಂಥ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲು 12,693 ಕೋಟಿ ಇದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ 1,000ಕ್ಕಿಂತ ಡೌನಲ್ಲಿದ್ದರೆ ಅದು ಪೆನ್ನಿ ಸ್ಟಾಕ್ ಆಗಿರುತ್ತೆ. ಆ ಒಂದು ಸ್ಟಾಕಲ್ಲಿ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಜಾಸ್ತಿ ಇದ್ದರೆ ಆ ಒಂದು ಸ್ಟಾಕು ಒಂದು ರೀತಿ ಸೇಫ್ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ಸ್ಟಾಕ್ ನಿಮಗೆ ಯಾವುದೇ ರೀತಿ ಜಾಸ್ತಿ ಲಾಭನ ತಂದುಕೊಡಲ್ಲ. ಬಟ್ ಪೆನ್ನಿ ಸ್ಟಾಕಲ್ಲಿ ನಿಮಗೆ ಸಡನ್ನಾಗಿ ಲಾಭ ಕೂಡ ಆಗ್ಬೋದು. ಅಂದರೆ ಒಂದೇ ಸಲ ಮಾರ್ಕೆಟಲ್ಲಿ ಆ ಒಂದು ಶೇರ್ ಪ್ರೈಸು ಮೇಲಕ್ಕೆ ಹೋಗ್ಬೋದು ಅಥವಾ ಡೌನ್ ಫಾಲ್ ಕೂಡ ಆಗ್ಬೋದು, ಸಡನ್ನಾಗಿ ಹೇಳೋಕ್ಕಾಗಲ್ಲ. ಸೊ ತುಂಬ ರಿಸ್ಕ್ ಇರುತ್ತೆ. ನೀವು ಪೆನ್ನಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ರಿಸ್ಕನ್ನು ತಗೊಳ್ಳೋದಕ್ಕೆ ರೆಡಿ ಇರಬೇಕು. ಇಲ್ಲಿ ನಿಮಗೆ ಜಾಸ್ತಿ ಲಾಭನೂ ಬರ್ಬೋದು, ಜಾಸ್ತಿ ಲಾಸ್ ಕೂಡ ಆಗ್ಬೋದು.
ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಶಾರ್ಟ್ ಟರ್ಮಲ್ಲಿ ಈ ಒಂದು ಸ್ಟಾಕ್ಸನ್ನು ಬೈ ಸೆಲ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಫಿಟ್ ಇಲ್ಲಿ ಸಿಗಲ್ಲ. ಕೆಲವೊಂದು ಸ್ಟಾಕಲ್ಲಿ ನಿಮಗೆ ಸಿಗ್ಬೋದು. ಹಾಗೆ ಇಲ್ಲಿ ಫೈನಾನ್ಷಿಯಲಲ್ಲೂ ಕೂಡ ನೋಡ್ತಾ ಇರ್ಬೋದು, ರೆವೆನ್ಯೂ, ಪ್ರಾಫಿಟ್, ನೆಟ್ವರ್ತ್ ಅಂತ ಇರುತ್ತೆ. ರೆವೆನ್ಯೂ ಇಲ್ಲಿ ಜೂನ್ 24, ಸೆಪ್ಟೆಂಬರ್ 24 ಈ ರೀತಿ ಇರುತ್ತೆ, ಅಂದರೆ ಕ್ವಾರ್ಟರ್ಲಿ ಇರುತ್ತೆ. ನೀವು ಇಲ್ಲಿ ಚೇಂಜ್ ಕೂಡ ಮಾಡ್ಕೋಬೋದು. ಇಯರ್ಲಿ, ಕ್ವಾರ್ಟರ್ಲಿ 2 ಆಪ್ಷನ್ ಇರುತ್ತೆ. ಇಯರ್ಲಿ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು 2021, 22, 23, 24, 25 ಇರುತ್ತೆ. 2021ರಲ್ಲಿ 3429 ಕೋಟಿ, 2022ರಲ್ಲಿ 4860 ಕೋಟಿ ರೆವೆನ್ಯೂ ಇದೆ. ಇನ್ನು ಪ್ರಾಫಿಟ್ ಯಾವ ರೀತಿ ಕೊಟ್ಟಿದೆ ಅಂದರೆ ಇಯರ್ಲಿ 2021ರಲ್ಲಿ 227, 2022ರಲ್ಲಿ 107, 2023ರಲ್ಲಿ 55, ಇನ್ನು 2024ರಲ್ಲಿ 1022 ಕೋಟಿ ಲಾಭವನ್ನು ಕೊಟ್ಟಿದೆ ಪ್ರಾಫಿಟ್. 2025ರಲ್ಲಿ 214 ಕೋಟಿ, 814 ಕೋಟಿ. ಇಲ್ಲಿ ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಆಗಿ ಡೀಟೇಲ್ ಅನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಅಬೌಟ್ ಕಂಪನಿ ಅಂತ ಇರುತ್ತೆ. ಒಂದು ಅಬೌಟ್ ಕಂಪನಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿಯ ಡೀಟೇಲ್ ನಿಮಗೆ ನೋಡೋಕೆ ಸಿಗುತ್ತೆ. ಹಾಗೆಯೇ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಕೂಡ ಇರುತ್ತೆ. ಇಲ್ಲಿ ರಿಟೇಲ್ 52% ಇದೆ, ಪ್ರೊಮೋಟರ್ಸ್ 24%. ಹಾಗೆ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ನ್ಯೂಸ್ ಕೂಡ ಇರುತ್ತೆ. ಈ ನ್ಯೂಸಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿಯ ನೆಗೆಟಿವ್ ಹಾಗೆ ಪಾಸಿಟಿವ್ ಎರಡು ಕೂಡ ನ್ಯೂಸ್ ಇಲ್ಲಿ ಬರ್ತಾ ಇರುತ್ತೆ. ಈ ಒಂದು ನ್ಯೂಸ್ ಮೇಲೆ ಕ್ಲಿಕ್ ಮಾಡಿ ನೀವು ಫುಲ್ ಆಗಿ ಡೀಟೇಲ್ ಆಗಿ ಕೂಡ ಚೆಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಇವೆಂಟ್ಸ್ ಕೂಡ ಇರುತ್ತೆ. ನೀವು ಇನ್ವೆಸ್ಟ್ ಮಾಡ್ತಿರುವಂಥ ಕಂಪನಿಯ ಇವೆಂಟ್ಸ್ ಇಲ್ಲಿ ಯಾವುದಾದ್ರೂ ಆಕ್ಟಿವ್ ಇದ್ರೆ ಇಲ್ಲಿ ಇವೆಂಟ್ಸ್ ಅಲ್ಲೂ ಕೂಡ ತೋರಿಸ್ತಾ ಇರುತ್ತೆ. ಸ್ನೇಹಿತರೆ ನೀವು ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡುವಾಗ ಆ ಒಂದು ಕಂಪನಿಯ ಬಗ್ಗೆ ಫುಲ್ ಆಗಿ ಅನಾಲಿಸ್ ಅನ್ನ ಮಾಡಬೇಕಾಗುತ್ತೆ. ಆ ಒಂದು ಕಂಪನಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ, ಹಾಗೆಯೇ ಮಾರ್ಕೆಟ್ ಕ್ಯಾಪಿಟಲ್ ಹೇಗಿದೆ, ಹಾಗೆಯೇ ಆ ಒಂದು ಕಂಪನಿಯ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಯಾವ್ದಾದ್ರು ನ್ಯೂಸ್ ಇದೆಯಾ, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡಿ ಆ ನಂತರ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ನಾನೀಗ ಗ್ರೋ ಆ್ಯಪಲ್ಲಿ ಮಾತ್ರ ಜಯಪ್ರಕಾಶ್ ಪರವಾರಿ ಒಂದು ಕಂಪನಿಯ ಬಗ್ಗೆ ಡಾಟಾವನ್ನು ಚೆಕ್ ಮಾಡಿರೋದು. ಹಾಗೆಯೇ ಈ ಒಂದು ಕಂಪನಿಯ ನೇಮನ್ನು ತೊಗೊಂಡೋಗಿ ವೆಬ್ಸೈಟಲ್ಲಿ ಅಂದರೆ ಗೂಗಲ್ ಅಥವಾ ಕ್ರೋಮ್ ಯಾವುದೇ ರೀತಿ ಒಂದು ಬ್ರೌಸರಲ್ಲಿ ಸರ್ಚನ್ನು ಮಾಡಿ ಈ ಒಂದು ಕಂಪನಿಯ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಬೋದು. ಹಾಗೆಯೇ ಸ್ಕ್ರೀನರ್ ಅಂತ ಒಂದು ಆ್ಯಪ್ ಇದೆ, ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟಲ್ಲೂ ಕೂಡ ಸ್ನೇಹಿತರೆ ಇನ್ವೆಸ್ಟ್ ಮಾಡುವಂಥ ಕಂಪನಿಯ ನೇಮನ್ನು ತಗೊಂಡು ಅಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ಕಂಪನಿಯ ಫುಲ್ ಜಾತಕಲ್ಲಿ ಓಪನ್ ಆಗುತ್ತೆ, ನೀವು ತಿಳ್ಕೊಬೋದು. ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಬೇಕಿದ್ರೋಗಿ ಚೆಕ್ ಮಾಡ್ಬೋದು. ಸೊ ಈಗ ನಾನು ಡೈರೆಕ್ಟಾಗಿ ಈ ಒಂದು ಸ್ಟಾಕನ್ನು ಬಾಯ್ ಮಾಡ್ತೇನೆ. ಇಲ್ಲಿಗೆ ನಾನು ಬಾಯ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ NSE ಆಗಿ BSE ಅಂತ 2 ಮೆಥಡ್ ಇರುತ್ತೆ. ಇಲ್ಲಿ ಮೊದಲಿಗೆ ಕ್ವಾಂಟಿಟಿಯಲ್ಲಿ BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ನನಗಿಲ್ಲಿ NSEಯಲ್ಲೇ ಒಂದು ಸ್ಟಾಕನ್ನು ಬೈ ಮಾಡ್ತೇನೆ. ಹಾಗೆ ಇಲ್ಲಿ ಡಿಲಿವರಿ ಇಂಟ್ರಾಡೇ MTF ಅಂತ ಇರುತ್ತೆ. ಸ್ನೇಹಿತರೆ ನಾನೀಗ ಡೆಲಿವರಿ ಮೆಥಡಲ್ಲಿ ಯಾವ ರೀತಿ ಸ್ಟಾಕನ್ನು ಬೈ ಮಾಡ್ತಿರೋದನ್ನು ತಿಳಿಸ್ಕೊಡ್ತಾ ಇರೋದು. ಇಂಟ್ರಾಡೇ MTF ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡ್ಬೋದು ಬೇಕಿದ್ರೆ. ಈಗ ಇಲ್ಲಿ ಕ್ವಾಂಟಿಟಿಯಲ್ಲಿ NSE ಅಂತ ಸೆಲೆಕ್ಟ್ ಮಾಡಿ ಕ್ವಾಂಟಿಟಿಯಲ್ಲಿ 2 ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಆನಂತರದಲ್ಲಿ ಪ್ರೈಸಲ್ಲಿ ಮಾರ್ಕೆಟ್ ಹಾಗೆ ಲಿಮಿಟ್ ಅಂತ ಇರುತ್ತೆ. ಲಿಮಿಟ್ ಅಂದರೆ ಸ್ನೇಹಿತರೆ ಈಗ ನಾನು ಬಾಯ್ ಮಾಡಬೇಕಂತಿರುವಂಥ ಸ್ಟಾಕಿನ ಪ್ರೈಸು 18.39 ಇದೆ. ಈ ಒಂದು ಸ್ಟಾಕ್ ಪ್ರೈಸು 18 ರೂಪಾಯಿದಾಗ ನಾನು ಬಾಯ್ ಮಾಡಬೇಕಂದ್ರೆ ಇಲ್ಲಿ 18 ರೂಪಾಯಿ ಅಂತ ಸೆಟ್ ಮಾಡಿ ಇಲ್ಲಿ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ ಆರ್ಡ್ರನ್ನ ಸಕ್ಸಸ್ ಮಾಡ್ಕೋಬೇಕು. ಆನಂತರ ಸ್ನೇಹಿತರೆ ಈ ಒಂದು ಜಯಪ್ರಕಾಶ್ ಪವರು ಸ್ಟಾಕ್ ಪ್ರೈಸು 18 ರೂಪಾಯಿದಾಗ ಆಟೋಮೆಟಿಕ್ ಆಗಿ ಬಾಯ್ ಆಗುತ್ತೆ. ಈ ಒಂದು ಲಿಮಿಟಲ್ಲಿ ನೀವು ಎಷ್ಟು ಬೇಕಾದರೂ ಲಿಮಿಟನ್ನು ಸೆಟ್ ಮಾಡ್ಕೋಬೋದು. 17.50 ಅಥವಾ 17 ರೂಪಾಯಿ ಈ ರೀತಿ ಪ್ರೈಸನ್ನು ಸೆಟ್ ಮಾಡ್ಕೊಂಡು ನಾನು ಇಲ್ಲಿ ಬೈ ಮಾಡ್ಕೋಬೋದು. ನಾನು ಮಾರ್ಕೆಟ್ ಪ್ರೈಸಲ್ಲಿನ ಸ್ಟಾಕ್ಸನ್ನು ಬೈ ಮಾಡ್ತೇನೆ. ಇಲ್ಲಿ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಬ್ಯಾಲೆನ್ಸಲ್ಲಿ 41 ರೂಪಾಯಿ ಇದೆ ನನ್ನೊಂದು ಗ್ರೋ ವ್ಯಾಲೆಟಲ್ಲಿ. ಈಗ ನಾನು 2 ಶಾರ್ಟ್ಸನ್ನು ಬೈ ಮಾಡಿದ್ರೆ ಇಲ್ಲಿ 37 ರೂಪಾಯಿ ಆಗುತ್ತೆ, ನೋಡ್ತಾ ಇರ್ಬೋದು. ಈಗ ಡೈರೆಕ್ಟಾಗಿ ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕನ್ಫರ್ಮ್ ಆ್ಯಂಡ್ ಬೈ ಬರುತ್ತೆ. ಇಲ್ಲಿ ಸೆಕ್ಯೂರಿಟೀಸ್ ಅಂಡರ್ ಫಾಲೋವಿಂಗ್ ಲಿಸ್ಟ್ ಆಫ್ ಕ್ವೆಶ್ಚನ್ ಅಂತ ಬರುತ್ತೆ. ಸ್ನೇಹಿತರೆ ಇದು ನಾನು ಇನ್ವೆಸ್ಟ್ ಮಾಡ್ತಿರುವಂಥ ಕಂಪನಿಯ ಸ್ಟಾಕ್ಗೆ ಮಾತ್ರ ಈ ರೀತಿ ವಾರ್ನಿಂಗ್ ಕೊಡ್ತಾ ಇದೆ. ಇದು ಎಲ್ಲ ಸ್ಟಾಕು ಕೂಡ ಬರಲ್ಲ. ನಾನಿಲ್ಲಿ ಡೈರೆಕ್ಟಾಗಿ ಪುನಃ ಬೈ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಈಗ ಬೈ ಆರ್ಡರ್ ಸಕ್ಸಸ್ ಆಗಿದೆ, ಡನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಸ್ನೇಹಿತರೆ ಬೈ ಮಾಡಿರುವಂಥ ಸ್ಟಾಕು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ನೀವು ಚೆಕ್ ಮಾಡಬೇಕಂದ್ರೆ ಇಲ್ಲಿ ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಹೋಲ್ಡಿಂಗ್ಸ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ಬೋದು ಜಯಪ್ರಕಾಶ್ ಪವರ್ ಅಂತ ಇದೆ. ಈಗ ಈ ಒಂದು ಸ್ಟಾಕನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ತೇನೆ. ಹೋಲ್ಡಿಂಗ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ರಿಟರ್ನ್ಸ್ ಆಗಿ 1 ಡೇ ರಿಟರ್ನ್ಸ್, ಇಲ್ಲಿ ಯಾವುದೇ ರೀತಿ ರಿಟರ್ನ್ಸ್ ಇಲ್ಲ, ನೆಗೆಟಿವ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ ಈ ರೀತಿಯಾಗಿ ಗ್ರೋ ಆ್ಯಪಲ್ಲಿ ಈಸಿಯಾಗಿ ಸ್ಟಾಕ್ಸನ್ನು ಬೈ ಮಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.